ಹಲೋ ಎಲ್ಲರಿಗೂ ನಮಸ್ಕಾರ. ಎಜೆವಲಾಗಿ ಸ್ವಾಗತ. ನಾನು ಚಂದ್ರಿಕಾ. ದೇವಿರಮ್ಮ ಬೆಟ್ಟ ಹತ್ತಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಮಗೆ ಎಸ್ಟರ್ಡೇ. ಸೊ ಹಾಗಾಗಿ ಮತ್ತೆ ನಾವು ದೀಪಾವಳಿ ಹಬ್ಬ ಇರೋದ್ರಿಂದ ಮತ್ತೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಅತ್ತೆಯವರು ಮಾಡಿದರು. ಆದರೂ ಸಹ ಸ್ವಲ್ಪ ನಾವು ಕೂಡ ಏನಾದರೂ ಮಾಡಬೇಕಲ್ಲ ಅಂದ್ಕೊಂಡು ಮಾಡ್ತಾಯಿದ್ವಿ. ಅದಾದ ನಂತರದ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ತೋಟಕ್ಕೆ ಹೋಗಿ ತುಂಬ ದಿನಗಳಾಗಿತ್ತು. ಅದಕ್ಕೆ ಯಾವ ಥರ ಕಾಣಿಸ್ತೀವಿ ಅಂತ. ಸೊ ಇದಾದ ನಂತರದಲ್ಲಿ ಹೋಗ್ತಾ ಇರುವಾಗ ಕುರಿಗಳೆಲ್ಲ ಅಡ್ಡ ಬರ್ತಾ ಇದ್ದು. ಕುರಿಗಳು ಅಡ್ಡ ಬಂದರೆ ಲಕ್ಷ್ಮಿ ಅಂತ ಹೇಳ್ತಾರೆ, ಲಕ್ಷ್ಮಿ ಬರ್ತಾರೆ ಅಂತಂದು. ಏನೇ ಆಗಲಿ ನಮ್ಮನೆ ಲಕ್ಷ್ಮಿ ಬಂದರೆ ಸಾಕು. ಇದಾದ ನಂತರದಲ್ಲಿ ತೋಟಕ್ಕೆ ಹೋಗೋ ಜಾಗದಲ್ಲಿ ತುಂಬಾ ರೋಡೇ ಸರಿ ಇರ್ತಾ ಇರಲಿಲ್ಲ. ನಮ್ಮ ಮನೆಯವರು ಶಾರ್ಟ್ಕಟ್ಟಾಗಿ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ನೋಡ್ತಾ ಇರ್ಬೋದು ಆ ಕಡೆ ಸೈಡಲ್ಲೆಲ್ಲ ಗಿಡ ಗಂಟೆಗಳು ಅಂತಾರಲ್ವ, ಅದೆಲ್ಲ ಕಣ್ಣಿಗಾಗಿರ್ಬೋದು ಕಾಲಿಗಾಗಿರ್ಬೋದು ಚುಚ್ತಾ ಇತ್ತು. ಆದರೂ ಸಹ ನಮ್ಮ ಮನೆಯವರು ಏನೋ ಒಂಥರ ಸರ್ಕಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಮಳೆ ಬೇರೆ ಬಂದುಬಿಟ್ಟಿತ್ತಲ್ವ, ಸೊ ಅದಕ್ಕೋಸ್ಕರನೇ ಮಳೆ ಬಂದರು ಈ ಥರ ಎಲ್ಲ ತೊಂದರೆ ಆಗ್ತದೆ ಅಂತ ಹೇಳ್ತಾಯಿದ್ರು ನಮಗೆ. ಅಂದರೆ ಇವರು ನಮ್ಮ ಮನೆಯವರು ಹೋಗೋ ಜಾಗದಲ್ಲಿ ಇಲ್ಲಿ ನೋಡಿ ರಾಗಿ ಎಲ್ಲ ಹಾಕಿರೋವಂಥದ್ದು. ನಾನು ಫಸ್ಟ್ ಟೈಮು ತೋಟಕ್ಕೆ ಹೋಗಿರೋ ಅಂಥದ್ದು. ಅಂದರೆ ಮದುವೆ ಮುಂಚೆಲಿ ಈ ಥರ ಎಲ್ಲ ನಾನು ಎಲ್ಲೂ ಹೋಗಿಲ್ಲ. ನಮ್ಮ ಚಿಕ್ಕಪ್ಪರದ್ದು ಒಂದು ತೋಟ ಇದೆ, ಅದಕ್ಕೆಲ್ಲ ಹೋಗ್ತಾಯಿದ್ವಿ. ಅಡಿಕೆ ತೋಟ ಅಂತಾರೆ. ಅದು ಬಿಟ್ಟರೆ ಇನ್ಯಾವುದಕ್ಕೂ ಶಾವಂತಿಗೆ ಹೂ ಗಿಡ ಅಂತ ನೆಟ್ಟಿರ್ತಾರಲ್ವ, ಅದು ಒಂದು ಸ್ವಲ್ಪ ಒಂದ್ಸಲಿ ಹೂ ಬಿಡಿಸ್ಲಿಕ್ಕೆ ಅಂತ ಹೋಗಿದ್ದು. ಅದಾದ ನಂತರದಲ್ಲಿ ನಾನು ಮತ್ತೆ ನಮ್ಮದು ತೋಟ, ನಮ್ಮ ಮನೆಯವ್ರ ತೋಟ ಅನ್ನೋದಕ್ಕೆ ಇದೊಂದೇ ಅಡಿಕೆ ತೋಟ ಅಂತಲೇ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಕಷ್ಟಪಟ್ಟು ಅವರಾಗಿರ್ಬೋದು ಅವ್ರ ತಮ್ಮ ಸೇರ್ಕೊಂಡು ಮಾಡಿರೋವಂಥದ್ದು. ಇವರೊಬ್ಬರೇ ಅಂತ ನಾನು ಹೇಳಲ್ಲ, ಅವ್ರ ತಮ್ಮ ಜೊತೆಗೂಡಿ ಈ ಒಂದು ಅಡಿಕೆ ತೋಟನ ಮಾಡಿರೋವಂಥದ್ದು. ತುಂಬ ಖುಷಿ ಆಗ್ತಿದೆ. ನೋಡ್ತಾ ಇರ್ಬೋದು, ಈಗ ಒಂದು 3-4 ವರ್ಷ ಅಂತ ಹೇಳ್ತಿದ್ದಾರೆ ಹಾಕ್ಬಿಟ್ಟು. ಅಡಿಕೆ ತೋಟ ಹಾಕುವಾಗ ಫಸ್ಟು ಅಡಿಕೆನೇ ಗಿಡನ ನೆಡೋ ಹಾಗಿಲ್ಲ. ತೆಂಗಿನ ಗಿಡ ಆಗಿರ್ಬೋದು, ಬಾಳೆ ಗಿಡ ನೆಡಬೇಕು ಅಂತ ಹೇಳಿದ್ರಂತೆ. ಸೊ ಅದಕ್ಕೋಸ್ಕರ ಇವರು ಬಾಳೆ ಗಿಡ ಮತ್ತು ತೆಂಗಿನ ಗಿಡ ಎರಡನ್ನೂ ಸಹ ನಟ್ಟಿದ್ರು. ನೀವು ನೋಡ್ತಾ ಇರ್ಬೋದು ಅದು ಎಷ್ಟು ದೊಡ್ಡದಾಗಿದೆ ಅಂತ. ಆಲ್ರೆಡಿ ಅದು ಬಾಳೆಗೊನೆನೇ ಬಿಟ್ಟಿದೆ. ನಮ್ಮ ಮನೆಯವರು ಅದನ್ನ ಕಡ್ಕೋಬೇಕಂತ ಹೇಳ್ತಾಯಿದ್ರು. ಬೇಡ, ಅದು ಇನ್ನೂ ತುಂಬ ಚಿಕ್ಕದಿದೆ, ಕಾಯಿ ಇರುತ್ತೆ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಿದ್ವಿ. ನಮ್ಮ ಮನೆಯವರು ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಟ್ಟೆ ಹಸ್ತಿತ್ತು ಅಂತ ನಾನು ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಹೋಗಿದ್ದೆ. ಅದನ್ನು ತಿಂದ್ವಿ ಕುತ್ಕೊಂಡಿಬ್ರು. ನಾನೇನು ಮಾಡಿಲ್ಲ, ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೆ. ಅದಾದಂಥದ್ದಲ್ಲಿ ಹಸುಗೆ ಸ್ವಲ್ಪ ಹುಲ್ಬೇಕಿತ್ತು ಅಂತೇಳಿ ಅಪ್ಪಾಜಿಯವರು ಹೇಳಿ ಕಳಿಸಿದ್ರು. ಅವ್ರ ಅಪ್ಪಾಜಿಯವರು, ನಮ್ಮ ಮಾವ ಅವರು. ಅದಕ್ಕೆ ಎಲ್ಲನೂ ಸಹ ಚೀಲದಲ್ಲೆಲ್ಲ ಇಟ್ಕೊಂಡು ಸೀದಾ ಮನೆಗೆ ಹೋಗಿದ್ವಿ. ಮನೆಗೆ ಹೋದ ನಂತರದಲ್ಲಿ ಬಟ್ಟೆ ತುಂಬ ಇತ್ತು. ಕೆಲವೊಂದು ಬೆಡ್ಶೀಟ್ಸ್ ಎಲ್ಲ ಫಸ್ಟ್ ಟೈಮು ನಾನು ಕೆರೆಯಲ್ಲಿ ಈ ಥರ ಬಟ್ಟೆ ವಾಶ್ ಮಾಡ್ತಾ ಇರೋದು. ಒಂಥರ ಫಸ್ಟ್ ಟೈಮ್ ಅಂದಾಗ ಏನೇ ಒಂದು ಕೆಲಸ ಮಾಡುವಾಗ ಫಸ್ಟ್ ಟೈಮ್ ಮಾಡುವಾಗ ಒಂಥರ ತುಂಬಾ ಖುಷಿ ಅಂತ ಹೇಳ್ತಾರಲ್ಲ, ಸೊ ಅದು ನನ್ನ ಜೀವನದಲ್ಲಿ ಆಗಿರುವಂಥದ್ದು. ಇದಾದ ನಂತರದಲ್ಲಿ ತಿರುಗಿ ದಿವಸದಿಂದ ಒಂದು ದೀಪಾವಳಿ ಹಬ್ಬನ ಒಂದು ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಗಂಡನ ಮನೆಗೆ ಇಲ್ಲಿರುವಂಥ ಆಚಾರ ವಿಚಾರಗಳೇ ಬೇರೆ, ಪದ್ಧತಿನೇ ಬೇರೆ, ನಮ್ಮ ಕಡೆನೇ ಬೇರೆ. ಅದಕ್ಕೆ ನಾನು ಫಸ್ಟ್ ಎಲ್ಲ ತಿಳ್ಕೊಬೇಕಲ್ವ, ಅವ್ರು ಹೇಳಿದ್ನೆಲ್ಲ ಹಾಗೆ ಮಾಡ್ತಾ ಹೋಗ್ತಾಯಿದ್ದೆ. ನಾನೇನು ಜಾಸ್ತಿನೂ ಅಷ್ಟಾಗಿ ಮಾಡಿಲ್ಲ, ಎಲ್ಲ ನಮ್ಮ ಅತ್ತೆಯವರೇ ಮಾಡಿರೋವಂಥದ್ದು. ನೋಡ್ತಾ ಇರ್ಬೋದು. ಬಟ್ ನಮ್ಮ ಕಡೆ ಎಲ್ಲ ದೀಪಾವಳಿ ಹಬ್ಬ ಅಂದ ತಕ್ಷಣ ಲಕ್ಷ್ಮಿ ಕೂರಿಸ್ಬಿಟ್ಟು ಅದಾದ ನಂತರದಲ್ಲಿ ಈವ್ನಿಂಗಿಂದ ನಾವು ಹಬ್ಬನ ಸ್ಟಾರ್ಟ್ ಮಾಡ್ತೀವಿ. ಏನದು ಸಗಣಿಯಿಂದ ಮಾಡಿರ್ತೀವಲ್ಲ, ನಮ್ಮ ಕಡೆ ಎಲ್ಲ ಅಟ್ಟಿಲಕ್ಕವ ಅಂತ ಹೇಳ್ತಾರೆ. ಇಲ್ಲಿ ಅದೇನೋ ವರ್ಡ್ ಯೂಸ್ ಮಾಡಿದ್ರೆ ಮರ್ತು ಹೋಗ್ಬಿಡ್ತು. ನಮ್ಮ ಮನೆಯವ್ರು ನಾನೆಲ್ಲ ಮನೆಯಲ್ಲಿ ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೊತಾ ಇರುವಾಗ ಇಲ್ಲಿ ಅವರು ಸ್ವಲ್ಪ ಏನದು ಬೆಸಿ ಹೊಡಿಸ್ಬೇಕು ಅಂತೆಲ್ಲ ಹೇಳ್ತಾಯಿದ್ದು. ಅದನ್ನೆಲ್ಲ ಮಾಡಿದರು. ಅದಾದ ನಂತರದಲ್ಲಿ ನೈಟ್ ಆಗೋಗ್ಬಿಡ್ತು. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಮ್ಮ ಕಡೆ ಎಲ್ಲ ಹೇಳಿದ್ನಲ್ಲ, ದೀಪಾವಳಿಗೆ ಲಕ್ಷ್ಮಿ ಕೂರಿಸಿ ಲಕ್ಷ್ಮಿ ಪೂಜೆ ಮಾಡಿ ಕುಂಕುಮ ಕೊಡೋದು ಒಂದು ಪದ್ಧತಿ ಇದೆ. ಬಟ್ ಇಲ್ಲಿ ಈ ಕಡೆ ಚಿಕ್ಕಮಂಗ್ಳೂರಲ್ಲೆಲ್ಲ ದೇವಿರಮ್ಮ ಬೆಟ್ಟಕ್ಕೆ ನಡ್ಕೊತಾರಲ್ವ, ದೇವಿರಮ್ಮಗೆ ಈ ಒಂದು ದೀಪಗಳಿಂದ ಆರತಿ ಮಾಡಿಬಿಟ್ಟು ಪೂಜೆ ಸಲ್ಲಿಸಿ ಅದಾದ ನಂತರದಲ್ಲಿ ಪಟಾಕಿ ಹೊಡೆಯುವಂಥದ್ದು ಇಲ್ಲಿನ ಪದ್ಧತಿ. ನನಗೆ ಈ ಒಂದು ಪದ್ಧತಿ ಫಸ್ಟ್ ಟೈಮ್ ಗೊತ್ತಾಗಿದೆ, ಈ ರೀತಿ ಇದೆ ಅಂತಂತ ಹೇಳಿ. ಒಂಥರ ಖುಷಿ ಆಯಿತು. ಬಟ್ ಕಂಪೇರ್ ಟು ನಮ್ಮ ಕಡೆಗೂ ಇಲ್ಲಿಗೆ ಹೋಲಿಸಿದ್ರೆ ನಮ್ಮ ಕಡೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾವು ಮಾಡೋದಷ್ಟು ಗ್ರ್ಯಾಂಡ್ ಅನ್ನಿಸ್ತು, ಬಟ್ ಇದು ತುಂಬ ಸಿಂಪಲ್ಲಾಗಿ ಅನ್ನಿಸ್ತು. ನಾವು ನೈಟ್ ಟೈಮಲ್ಲೆಲ್ಲ ಅಟ್ಟಿಲಕ್ಕವನ್ನಿಟ್ಟು ದೀಪಗಳೆಲ್ಲ ಮನೆ ಸುತ್ತ ಮನೆ ಒಳಗಡೆ ಎಲ್ಲ ದೀಪ ಹಚ್ಬಿಟ್ಟು ಹೂವೆಲ್ಲ
ಆಗ್ತೀವಿ. ಬಟ್ ಇಲ್ಲೇನಂತ ಅಂದರೆ ಬೆಳಗ್ಗೆನೇ ಎಲ್ಲ ಮಾಡಿಬಿಟ್ಟು ಈ ಒಂದು ದೀಪ ಬೆಳಗುವಾಗ, ದೇವಿರಮ್ಮ ಬೆಟ್ಟಕ್ಕೆ ದೀಪ ಬೆಳಗುವಾಗ ಎಲ್ಲನೂ ತೆಗ್ದಿಟ್ಬಿಟ್ಟು ಎಲ್ಲನೂ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಅದಾದ ನಂತರದಲ್ಲಿ ಈ ಒಂದು ಪೂಜೆನ ತಯಾರಿ ಮಾಡ್ಕೊತಾರೆ. ಸ್ವಲ್ಪ ನಮಗೂ ಅವ್ರಿಗೂ ಪದ್ಧತಿಗಳು ಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಟೈಮ್ ಈ ರೀತಿ ಪೂಜೆನ ಮಾಡಿರುವಂಥದ್ದು. ಇಲ್ಲೆಲ್ಲ ದೇವಿರಮ್ಮಗೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಅದಾದ ನಂತರದಲ್ಲಿ ಒಳಗಡೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಇನ್ನೇನು ಪಟಾಕಿ ಹೊಡೆಯುವಂಥ ಪದ್ಧತಿ ಅಷ್ಟೇ. ತುಂಬ ಖುಷಿ ಆಯಿತು. ಇವ್ರು ನಮ್ಮ ಇವ್ರು ನಮ್ಮ ಅತ್ತೆ, ನಮ್ಮ ಮನೆಯವರು, ನಮ್ಮ ಮಾವರು ಫುಲ್ ಹಸು ಜೊತೆಗೆ ಮಿಂಗಲಾಗಿ ಹೋಗ್ಬಿಟ್ಟಿರ್ತಾರೆ. ಅದು ಕೆಲಸದಲ್ಲಿ ಅವಳು ಮುಳುಗೋಗ್ಬಿಟ್ಟಿರ್ತಾರೆ. ತನ್ನನ್ನು ತಾನು ಅವರು ಮತ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೋದು. ತುಂಬ ಬ್ಯೂಟಿಫುಲ್ಲಾಗಿತ್ತು. ಫಸ್ಟ್ ಟೈಮ್ ಗಂಡನ ಮನೇಲಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು. ನನಗೆ ಯಾಕೆ ಇವ್ರು ಈ ಥರ ಮಾಡ್ತಾಯಿದ್ದಾರೆ ಅಂತೆಲ್ಲ ಪ್ರಶ್ನೆ ಉಟ್ಕೊಂಡ್ಬಿಟ್ಟಿತ್ತು, ಏನಿದು ಹಿಂಗೆ ಮಾಡ್ತಿದ್ದಾರೆ ಅಂತ. ಇಲ್ಲ ನಮ್ಮ ಕಡೆ ಎಲ್ಲ ದೇವಿರಮ್ಮ ಬೆಟ್ಟಕ್ಕೆ ನಾವು ಮೊನ್ನೆ ಹೋಗಿದ್ವಲ್ಲ, ಅದಕ್ಕೋಸ್ಕರನೇ ಇವತ್ತು ಆ ದೇವಿಗೆ ಪೂಜೆ ಸಲ್ಲಿಸುವಂಥದ್ದು ನಮ್ಮ ಕಡೆ ಈ ಒಂದು ಸಂಪ್ರದಾಯ ಯಾವಾಗಲೂ ಇರುವಂಥದ್ದು ಅಂತ ಹೇಳಿದರು. ಆದರೂ ಓಕೆ, ಚೆನ್ನಾಗಿದೆ. ಬಟ್ ನಮ್ಮ ಕಡೆ ಈ ಥರ ಎಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮಗೂ ಇಲ್ಲಿಗೂ ನಾನೇನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಅಷ್ಟು ಪದ್ಧತಿಗಳು ಒಂದೊಂದು ಜಿಲ್ಲೆಗಳಲ್ಲೂ ಸಹ ಭಿನ್ನವಾಗಿ ಇರ್ತವೆ ಅಂತ ಹೇಳ್ತಾರೆ. ಬಟ್ ನಾನು ನೋಡಿರೋ ಮಟ್ಟಿಗೆ ಅದು ನಿಜ ಅಂತಂದು ಇವತ್ತೇ ನನಗೆ ಗೊತ್ತಾಗಿದ್ದು. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿದ್ದಲ್ಲ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ರು ಅಂತ. ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ನಾನು ಪಟಾಕಿ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಮುಂಚೆ ಚಿಕ್ಕವರಿದ್ದಾಗೆಲ್ಲ ಪಟಾಕಿ ಅನ್ನೋದು ಭಯನೇ ಇರ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಪಟಾಕಿ ಎಲ್ಲ ಹೊಡಿತಾ ಇದ್ವಿ, ಎಲ್ಲ ಮಾಡ್ತಾಯಿದ್ವಿ. ಈಗಂತರೂ ಆ ಪಟಾಕಿ ನೋಡಿದ ತಕ್ಷಣ ಭಯ ಆಗ್ತಾಯಿತ್ತು. ಯಾಕಂದರೆ ಹಚ್ಚುವಾಗ ಹಚ್ಚಿದ ತಕ್ಷಣ ಒಂದು ಪಟಾಕಿ, ನಮ್ಮ ಕಡೆ ಎಲ್ಲ ಇದು ಫ್ಲವರ್ ಪಾಟ್ ಅಂತ ಇಲ್ಲಿ ಅಂತಾರೆ, ಬಟ್ ನಮ್ಮ ಕಡೆ ಎಲ್ಲ ಮಂಡಕ್ಕಿ ಉಂಡೆ ಅಂತ ಹೇಳ್ತಾರೆ. ಮಂಡಕ್ಕಿ ಉಂಡೆ ಅಂತ ತಕ್ಷಣ ಇಲ್ಲೆಲ್ಲ ತೊಗೊಳಕ್ಕೆ ಹೋದಾಗೆಲ್ಲ ನಕ್ಬಿಟ್ರು. ಏನು ಹಂಗಂದರೆ ಗೊತ್ತಿಲ್ಲ ಅಂತೇಳಿ ಹಚ್ಚುವಾಗ ನಮ್ಮ ಮನೆಯವರೇ ಕರ್ಕೊಂಡು ನೋಡ್ತಾ ಇರ್ಬೋದು ಯಾವ ಥರ ಈಗ ಅಂತಂದು ಹಚ್ತಿದ್ರು. ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿ ಕಳೆದ್ವಿ. ಊರಿಂದ ಸರ್ಕಸ್ ಮಾಡಿಕೊಂಡು ಬಂದು ಕರೆಕ್ಟ್ ಟೈಮಿಗೆ ಬಂದಿರಲಿಲ್ಲ. ಹಬ್ಬ ಮುಗಿಸ್ಕೊಂಡು ಆ ಒಂದಿನ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಮತ್ತು ತಿರುಗಿ ದಿವಸ ನಮ್ಮ ಊರಿಗೆ ನಾನು ಹೊರಟೆ. ಅಜ್ಜಂಪುರದಿಂದ ಹೊರಟಿದ್ದು ಸೀದಾ ಹಾವೇರಿಗೆ. ಅಲ್ಲಿ ಸಹ ನಮ್ಮ ಅಪ್ಪಾಜಿ ನೋಡಿ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಅಪ್ಪಾಜಿ ಬಂದ ತಕ್ಷಣ ನಮ್ಮ ಮನೆಯವರು, ಏನು ಮಾವ ಸೇಮ್ ಹುಡುಗ ಥರ ಕಾಣಿಸ್ತಾ ಇದ್ದೀರಾ, ಫುಲ್ ಫಿಟ್ಟಾಗಿ ಅಂತ ಹೇಳ್ತಾಯಿದ್ರು. ನಮ್ಮ ಅಪ್ಪಾಜಿ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಬಟ್ ನಾನು ಸಿಂಗಲಾಗಿ ಬಂದಾಗ ಯಾವತ್ತೂ ನನಗೆ ಬಂದು ಕರ್ಕೊಂಡು ಹೋಗಿರಲಿಲ್ಲ. ಬಟ್ ಮದುವೆ ಆದಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ನಮ್ಮ ಅಪ್ಪಾಜಿ ತುಂಬ ಚೇಂಜ್ ಆಗಿದ್ದಾರೆ, ತುಂಬ ಖುಷಿಯಾಗಿದ್ದಾರೆ. ಅದು ಒಂದು ನಮಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಒಂಥರ ಎಲ್ಲರ ಜೀವನದಲ್ಲಿ ಬದಲಾವಣೆಗಳು ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ, ನನ್ನ ಜೀವನದಲ್ಲಿ ನಾನು ಮದುವೆ ಆದಮೇಲೆ ನಮ್ಮ ಅಪ್ಪಾಜಿ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಚೇಂಜ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಾವು ಸೀದಾ ಹೋಗಿದ್ದು, ನಮ್ಮ ಅಪ್ಪಾಜಿ ಕರ್ಕೊಂಡು ಹೋದ್ರು. ನಾವು ಸೀದಾ ಮನೆಗೆ ಹೋಗಿರಲಿಲ್ಲ. ಸೀದಾ ಹೋಗಿದ್ದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮರ ಮನೆಗೆ ಹೋಗಿದ್ವಿ. ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು, ಟೀ ಕುಡ್ಕೊಂಡು. ಅದಾದ ನಂತರ ಮನೆಗೆ ಬೇರೆಯವ್ರ ಗೆಸ್ಟ್ ಬಂದಿದ್ದರು. ಅವ್ರಿಗೂ ಸಹ ನಮ್ಮ ಆಂಟಿ ರುಚಿಯಾದಂತಹ ಚುರುಮುರಿ ಮಾಡಿಕೊಡ್ತಾಯಿದ್ರು. ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳ್ತಾರೆ, ನಮ್ಮ ಕಡೆ ಎಲ್ಲ ಚುರುಮುರಿ ಅಂತ ಜಾಸ್ತಿ ಯೂಸ್ ಮಾಡ್ತಾರೆ ವರ್ಡ್ಸ್ಗಳು. ನಮ್ಮ ಕಡೆ ಎಲ್ಲ ಮಂಡಕ್ಕಿ ಅಂತಲೇ ಹೇಳೋದು ನಾವು. ತುಂಬ ಚೆನ್ನಾಗಿ ಮಾಡಿದರು. ಇವರೆಲ್ಲ ಅಡುಗೆ ಮಾಡೋದ್ರಲ್ಲಿ ನಮ್ಮ ಆಂಟಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. 3 ಜನನೇ ಇದ್ದಾರೆ. 3 ಜನನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾವು ಎಷ್ಟೇ ತಳ್ಳಗಿದ್ರೂ ನಮ್ಮ ಆಂಟಿ ಮನೆಗೆ, ನಮ್ಮ ಚಿಕ್ಕಪ್ಪನ ಮನೆಗೆ ಇಬ್ಬರು ಒಂದೇ. ಇವ್ರ ಮನೆಗೆ ಹೋದರೆ ಸಾಕು ಫುಲ್ ದಪ್ಪಾಗೆ ಬರುವಂಥದ್ದು. ನಾನು 47 kg ಇದ್ದೆ. ಇಲ್ಲಿ ಆಲ್ಮೋಸ್ಟ್ ಮದುವೆ ಮುಂಚೆ ನಾನು 1 ತಿಂಗಳು ಅಂತಲೇ ಹೇಳ್ಬೋದು ಇದ್ದಾಗ ಆಲ್ಮೋಸ್ಟ್ 10 kg ಜಾಸ್ತಿ ಆಗಿಬಿಟ್ಟಿದ್ದೀನಿ. ತಿನ್ಕೊಂಡು ಚೆನ್ನಾಗಿ ಯಾವುದೇ ಟೆನ್ಷನ್ ಇರೋಲ್ಲ, ಏನಿರಲ್ಲ. ಸೊ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಟಿ ವಿ ನೋಡ್ತಾ ಇದ್ದಾರೆ. ಇವರೆಲ್ಲ ನನ್ನ ತಮ್ಮಂದರು ಇನ್ನೂ ಇದ್ದಾರೆ. ಅವರೆಲ್ಲ ಟ್ಯೂಷನ್ಸ್ಗೆಲ್ಲ ಹೋಗಿದ್ದಾರೆ.
ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ನೋಡ್ತಾ ಇರ್ಬೋದು ನನ್ನ ತಂಗಿ ಕೂಡ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂದ್ಕೊಂಡೆ, ಅವಳು ಕ್ಯಾಮ್ರಾ ಕಣ್ಣಿಗೆ ಕಾಣದೇ ಇಲ್ಲ. ಸೊ ನಾನು ಅವಳು ಚಪಾತಿ ಮಾಡ್ತಾ ಇರುವಾಗ ವಿಡಿಯೋ ಮಾಡ್ತಿದ್ದು. ಇದು ನಮ್ಮ ಮನೆಯ ಪುಟ್ಟ ತಂಗಿ, ಕೊನೆಯ ಚಿಕ್ಕಮ್ಮನ ಮಗಳು ಇವಳು, ಮೋಕ್ಷಿತಾ ಅಂತ. ಇಷ್ಟು ಚಿಕ್ಕ ತಂಗಿ ಇದ್ದಾಳೆ ಅಂತಂದರೆ ಯಾರೂ ನಂಬೋದೇ ಇಲ್ಲ. ನಮ್ಮ ಮನೆಯವರು ಸಹ ಆಟ ಆಡಿಸ್ತಾಯಿದ್ರು. ಒಂಥರ ಖುಷಿ ಅಂತಲೇ ಹೇಳ್ಬೋದು. ಗಂಡನ ಮನೆಯಿಂದ ತವ್ರ ಮನೆಗೆ ಬಂದಿದ್ದು ಒಂಥರ ನನಗೆ ಎಷ್ಟು ಖುಷಿಯಾಗಿತ್ತು ಅಂದರೆ, ಇಲ್ಲಿದ್ದಾಗ ಒಬ್ಬಳೇ ಇರಬೇಕಿತ್ತು. ಕೆಲವೊಂದು ಕೆಲಸಕ್ಕೆ ಬೇರೆ ಈಗ ಸದ್ಯ ಹೋಗ್ತಾ ಇಲ್ಲ. ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇರ್ತದೆ. ಏನು ಮಾಡೋದು ಮುಂದೆ, ಏನು ಫ್ಯೂಚರ್ ಅಂತ ಅಂದಾಗ ಫ್ಯಾಮಿಲಿ ಜೊತೆಗೆ, ನಮ್ಮ ತವ್ರ ಮನೆಗೆ ಹೋದಾಗ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಇರ್ತಾಯಿದ್ರು. ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ಏನು ಎಂತ ಅಂತಲೇ ಗೊತ್ತಾಗಲ್ಲ. ದಿನಗಳು ಇಷ್ಟು ಬೇಗ ಕಳೀತಾನೆ ಹೋಗ್ತಾ ಹೋಯಿತು. ನಮ್ಮ ಮನೆಯವರು ಸಹ ಬಿಟ್ಟು ಅವರು ತಿರ್ಗಿ ದಿವಸನೇ ಮಾರ್ನಿಂಗೇ ಹೊರಟ್ಬಿಟ್ರು. ಮಕ್ಳ ಜೊತೆಗೆ ಅವರು ಸಹ ಮಕ್ಕಳಾಗಿರ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಅಷ್ಟು ಇಷ್ಟ ಮಕ್ಕಳು ಅಂದರೆ. ಸೊ ನೋಡಿದ್ರಲ್ಲ, ಇದು ನನ್ನ ದೀಪಾವಳಿ ಹಬ್ಬದ ಒಂದು ವ್ಲಾಗ್ ಆಗಿತ್ತು. ಮತ್ತು ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಿದ್ದಂಥ ವ್ಲಾಗ್ ಕೂಡ ಇದಾಗಿದೆ, ಒಂದು ಚಿಕ್ಕ ಪುಟ್ಟದಾಗಿ ಮಾಡಿರುವಂಥದ್ದು. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.